ನೋಡ್ರಿ ಶೇಂಗಾ ಹುರ್ಕೊಳತ್ತೀವಿ. ನೋಡ್ರಿ ಈ ತರ ಕಲರ್ ಹುರ್ಕೋಬೇಕ್ರಿ ಶೇಂಗಾ. ಈ ತರ ಕಲರ್ ಹುರ್ಕೋಬೇಕ್ರಿ. ಈ ತರ ಕಲರ್ ಹುರ್ಕೊಂಡ್ರಿ ಹೋಳಿಗೆ ಚೆನ್ನಾಗಿ ಬರುತ್ತ್ರಿ. ಶೇಂಗಾದ ಹೋಳಿಗೆ ಈ ತರ ಕಲರ್ ಹುರ್ಕೋಬೇಕು ನೋಡ್ರಿ ಶೇಂಗಾದ ಹೋಳಿಗೆ ಮಾಡಕ್ಕೆ. ನೋಡ್ರಿ ಹುರ್ಕೊಂಡಿದ್ವಿ ಇಲ್ರಿ, ಇವೆಲ್ಲ ಸೊಪ್ಪಿ ಬಿಡಿಸ್ಕೊಂಡಿವಿ ನೋಡ್ರಿ. ಈ ತರ ಸೊಪ್ಪಿ ಬಿಡಿಸಿ ಈ ತರ ಮಿಕ್ಸಿಗೆ ಹಾಕೊಂಡಿವಿ ನೋಡ್ರಿ. ಈ ತರ ಮಿಕ್ಸಿಗೆ ಹಾಕಬೇಕ್ರಿ ಶೇಂಗಾ. ಸಣ್ಣ ಹಾಕಬೇಕು ನೋಡ್ರಿ, ದಪ್ಪ ದಪ್ಪ ಹಾಕ್ಯಬಾರ್ದು. ಸಣ್ಣ ಹಾಕ್ಯಂದ್ರ ಹೋಳಿಗೆ ಚಲೋ ಬರ್ತಾವ. ದಪ್ಪ ದಪ್ಪ ಹಾಕ್ಯಂದ್ರ ಹೋಳಿಗೆ ಹರಿತಾವ್ರಿ. ನೋಡ್ರಿ ಅವಾಗ ಹುರ್ಕೊಂಡಿದೀವಲ್ಲ ಶೇಂಗಾ, ಇವಾಗ ನೋಡ್ರಿ ಅದೆಲ್ಲ ಸಿಪ್ಪಿ ಬಿಡಿಸಿ ಕೇರ್ ಇಟ್ಕೊಂಡಿದೀವಿ ನೋಡ್ರಿ. ಕೇರ್ ಇಟ್ಕೊಂಡು ಈಗ ಮಿಕ್ಸಿಗೆ ಹಾಕೊಂಬ್ರಿ. ಮಿಕ್ಸಿಗೆ ಈ ತರ ಹಾಕೋಬೇಕು ನೋಡ್ರಿ. ಈ ತರ ಸಣ್ಣ ಹಾಕಿಬೇಕು ನೋಡ್ರಿ, ನೈಸಾಗಿ ಹಾಕಬೇಕು. ಇದೇ ತರ ಹಾಕೋಬೇಕು ನೋಡ್ರಿ. ನೋಡ್ರಿ ಈ ತರ ಹಾಕಿಬೇಕು ನೋಡ್ರಿ. ಒಂದ್ಸತಿ ನೋಡ್ಕೊಂಬಿಡ್ರಿ. ಈ ತರ ಮಿಕ್ಸಿಗೆ ಹಾಕೋಬೇಕು, ಸಣ್ಣ ಹಾಕೋಬೇಕ್ರಿ. ನೋಡ್ರಿ ಅದು ಹುರ್ಕೊಂಡಿದ್ವಿ, ಇದು ಮಿಕ್ಸಿಗೆ ಹಾಕೊಂಡಿದೀವಲ್ಲ ಶೇಂಗಾ ಎಲ್ಲ ಈ ತರ ಬೆಲ್ಲದ ಪಾಕ ಮಾಡಿ ಈ ತರ ಕಲಿಸ್ತಾ ಇದೀವಿ ನೋಡ್ರಿ. ಬೆಲ್ಲದ ಪಾಕ ಮಾಡಿ ಈ ತರ ಕಲ್ಸ್ಕೋಬೇಕು ನೀವು ಚಂದ. ಈ ತರ ನೋಡ್ರಿ, ಈ ತರ ಬೆಲ್ಲ ಹಾಕಿ ಈ ತರ ಕಲ್ಸ್ಕೋಬೇಕು ನೋಡ್ರಿ. ಈ ತರ ಕಲ್ಸ್ಕೊಂಡ್ಬಿಟ್ಟು ಒಂದ್ ನೈಟ್ ಎಲ್ಲ ಇಡ್ಬೇಕ್ರಿ. ಇದು ಅದ ಚೆನ್ನಾಗಿ ಅದ ಆಗ್ತದ್ರಿ. ಒಂದಿನ ಹೂರ್ಣ ಕಲಿಸಿ ಬಿಟ್ರೆ ಒಂದಿನ ಚೆನ್ನಾಗಿ ನೆನೀತದ್ರಿ. ಮರ್ದಿನ ಹೋಳಿಗೆ ಮಾಡ್ಬೇಕು, ಸೂಪರ್ ಆಗಿ ಬರ್ತಾವ್ರಿ ಹೋಳಿಗೆ. ಮಾಡ್ತಾರ್ರಿ ಅವಾಗಿಂದ ಮಾಡ್ತಾರ. ಅಂದ್ರೆ ಇದು ಹೂರ್ಣ ಒದಗಲ್ಲ, ಅಂದ್ರೆ ಒದಗಿರ್ತದ ಹೂರ್ಣ. ಚೆನ್ನಾಗಿ ಹೋಳಿಗೆ ಒಬ್ಬಿಟ್ಟು ಚೆನ್ನಾಗಿ ಬರ್ತಾವಂತ. ಈ ತರ ಒಂದ್ಸತಿ ಟ್ರೈ ಮಾಡ್ಕೊಂತೀನ್ರಿ. ಇನ್ನ ಇದು ಬ್ಯಾಳಿ ಒಬ್ಬಟ್ಟಿಗಿಂತ ಈ ಒಬ್ಬಟ್ಟು ಚೆನ್ನಾಗಿರುತ್ತೆ ನೋಡ್ರಿ. ಹಿಟ್ಟು ನಾದ್ ಇಟ್ಟಿದೀವಿ, 3/4 kg ಹಿಟ್ಟು ನಾದಿದೀವಿ. 2 kg ಇದಕ್ಕೂ ಇದು ಶೇಂಗಾದ ಹೋಳಿಗೆ ಮಾಡ್ಲಾಕ 2 kg ಶೇಂಗಾ ಹೋಳಿಗೆ ಮಾಡ್ತಾ ಇದ್ದೀವಿ. ಇದು 3/4 kg ಹಿಟ್ಟು ನಾದಿ ಇಟ್ಟಿದೀವಿ ನೋಡ್ರಿ. ಮೈದಾ ಹಿಟ್ಟು ನಾದಿ ಇಟ್ಟಿದೀವಿ. ಇಷ್ಟಿಷ್ಟೇ ತಗೋಬೇಕು ನೋಡ್ರಿ ಹಿಟ್ಟು. ನೋಡ್ರಿ ಇಷ್ಟಿಷ್ಟು ಇದು ಮಾಡ್ಕೋಬೇಕು, ಇಷ್ಟು ಅಗ್ಲ ಮಾಡ್ಕೋಬೇಕ್ರಿ. ಈ ತರ ಹೂರ್ಣ ಇಡ್ಬೇಕು ನೋಡ್ರಿ. ಈ ತರ ಇಟ್ಟು ಈ ತರ ಮಾಡ್ಕೋಬೇಕು ನೋಡ್ರಿ. ಈ ತರ ರೀ. ಬರ್ಲಾರ್ದವ್ರಿಗಿನ ತೋರಿಸ್ತೀನಿ ರೀ ಅದ ಹಂಗೆ ಮಾಡ್ಬೇಕಂತ. ಈ ತರ ನೋಡ್ಕೊಳ್ರಿ ಫಸ್ಟ್. ನೋಡ್ರಿ ಈ ತರ ತಟ್ಕೋಬೇಕು ನೋಡ್ರಿ. ಈಗ ಈ ಫಸ್ಟಿಗೆ ಈ ತರ ತಟ್ಕೋಬೇಕ್ರಿ. ಈ ತರ ನೋಡ್ರಿ. ಈ ತರ ರೀ ಈಜಿ ರೀ ಶೇಂಗಾದ ಹೋಳಿಗೆ ಮಾಡ್ಲಾಕ, ಏನು ಲೇಟ್ ಆಗಲ್ಲ. ಈ ತರ ನೋಡ್ರಿ. ನೀ ಎಷ್ಟಾಗಲನ್ನು ತಟ್ಕೋಬೋದ್ರಿ. ಚಿಕ್ಕ ಚಿಕ್ಕ ನೋಡ್ರಿ ಈ ತರ ಹಾಕ್ಬೇಕು ನೋಡ್ರಿ. ಸ್ವಲ್ಪ ಮ್ಯಾಲೆ ಎಣ್ಣೆ ಚಿಮಿಕ್ಸ್ ಬಿಡ್ಬೇಕ್ರಿ ಸ್ವಲ್ಪ. ಈ ತರ ನೋಡ್ರಿ ತಿರ್ವಾಕೊಂಡಿದ್ದೀನಿ ನೋಡ್ರಿ. ನೀವು ಒಂದ್ಸತಿ ಈ ತರ ಟ್ರೈ ಮಾಡ್ಕೊಂಡ್ ತಿನ್ರಿ. ಶೇಂಗಾದ ಹೋಳಿಗೆ ಮಾತ್ರ ಸೂಪರ್ ಆಗಿರುತ್ತೆ. ಇನ್ನ ಬ್ಯಾಳೆ ಒಬ್ಬಟ್ಗಿಂತ ಶೇಂಗಾದ ಹೋಳಿಗೆ ಮಸ್ತ್ ಆಗಿರುತ್ತ್ರಿ. ಈ ತರ ಉಂಡಿ ತಗೋಬೇಕ್ರಿ. ಈ ತರ ಕೆಳಗೆ ಇಡ್ಬೇಕ್ರಿ. ಬರ್ಲಾರ್ದಾರ ಈ ತರ ಮಾಡ್ಕೋಬೇಕು ನೋಡ್ರಿ. ಈ ತರ ಇಟ್ಕೋಬೇಕ್ರಿ ಉಂಡಿ ಈ ತರ ಇಟ್ಕೊಂಡು ಈ ತರ ಮಾಡ್ಬೇಕು ನೋಡ್ರಿ. ಬರ್ಲಾರ್ದಾರ್ರಿ ಬಂದಾರ ಕೈಲಿ ಯಾವಾಗ್ಲೇ ತೋರಿಸಿದ್ದೇನಲ್ರಿ, ಆ ತರ ಮಾಡ್ಕೋಬೇಕ್ರಿ. ನೋಡ್ರಿ ಸುಡ್ಲತ್ತೀವಿ ನೋಡ್ರಿ. ಅವಾಗೆ ಮಾಡೋದ್ ತೋರಿಸಿದೀವಿ, ಈಗ ಸುಡ್ತಾ ಇದೀವಿ ನೋಡ್ರಿ. ನೋಡ್ರಿ ತಿರಿ ಹಾಕೊಂಡಿದೀವಿ ನೋಡ್ರಿ. ಇವಾಗ ಈ ತರ ಸುಡ್ಬೇಕ್ರಿ. ಚೆನ್ನಾಗಿ ಸುಟ್ಕೋಬೇಕು ನೋಡ್ರಿ. ತೆಳಗ ಮೇಲೆ ಕರೆಕ್ಟ್ ಆಗಿ ಸುಟ್ಕೋಬೇಕ್ರಿ. ಈಗ ಎತ್ತಾಕಮ್ರಿ. ಎತ್ತಕ್ಕೆ ನೋಡ್ರಿ ಇಷ್ಟು ಮಾಡಿದೀವಿ ನೋಡ್ರಿ. ಈ ತರ ಮಾಡ್ಕೊಂಡಿದೀವಿ ನೋಡ್ರಿ. ಫೈನಲ್ ಆಗಿ ಮುಗಿತ್ ಶೇಂಗಾದ ಹೋಳಿಗೆ ನೋಡ್ರಿ. ನಾವ್ ಏನೇನ್ ಹೇಳಿದೀವಿ ಅಷ್ಟು ಕ್ವಾಂಟಿಟಿಯಾಗಿ ತಗೊಂಡ್ ಮಾಡಿದ್ರೆ ಈ ತರ ಆತಾವ್ ನೋಡ್ರಿ. ಈ ತರ ಮಾಡ್ಕೋಬೇಕು ನೋಡ್ರಿ ಎಲ್ಲ ಹೋಳಿಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೋಡ್ರಿ ತಿಂದು ಕಮೆಂಟ್ ಮಾಡ್ರಿ ನಮ್ಗೆ.